ಹಾಯ್ ಫ್ರೆಂಡ್ಸ್, ಎಲ್ಲರೂ ಥಂಬ್ನೇಲ್ ನೋಡಿರ್ಬೋದಲ್ವಾ. ಇವತ್ತು ಫುಲ್ಲು ಏನಂತಾರೆ, ಡೇ ಫುಲ್ಲು ಸಿಟ್ಟು ಕೋಪ ಅದರೊಳಗೆ ಇದ್ದ. ಯಾಕಂತ ಮುಂದೆ ವೀಡಿಯೋದಾಗ ಹೇಳ್ತೀನಿ, ಓಕೆನಾ. ಇನ್ನು ಇದು ಬಂದು ಮಾರ್ನಿಂಗ್ ಸ್ಟಾರ್ಟ್ ಆಗ್ಯದ ನನ್ನ ರೊಟೀನು. ಆ್ಯಕ್ಚುಲಿ ಇದು ಗುರುವಾರದ ಮಾರ್ನಿಂಗ್ ರೊಟೀನು. ಗುರುವಾರ ದಿನ ಅಂದ್ರೆ ಮಾರ್ನಿಂಗ್ ನಮ್ಮ ಮನೆಯವ್ರು ಇರಲಿಲ್ಲ, ನೈಟು ಬುಧವಾರ ಊರಿಗೆ ಹೋಗಿರೋರು. ಹಾಗಾಗಿ ನಾವು ಬುಧವಾರ ನಾನು ಸ್ವಲ್ಪ ಏಳಕ್ಕೆ ಲೇಟ್ ಆಯಿತು. ಗುರುವಾರ ಮಾರ್ನಿಂಗ್, ಬುಧವಾರ ಊರಿಗೆ ಹೋಗಿರಲ್ವ, ಹಾಗಾಗಿ ಗುರುವಾರ ಏಳಕ್ಕೆ ಲೇಟ್ ಆಯಿತು. ಅಂದ್ರೆ ನೈಟು ಫುಲ್ ಸ್ವಲ್ಪ ಏನಂದ್ರೆ ಹೆದರ್ಸಿರೋರು ನನಗೆ, ಹಾಗಾಗಿ ಸ್ವಲ್ಪ ಏಳಕ್ಕೆ ಲೇಟ್ ಆಗಿತ್ತು. ಇನ್ನು ಕೆಲಸ ಅದು ಮಾಡ್ಕೊಂಡು ಅದು ಮಾಡಿ ಲೇಟ್ ಆಗಿತ್ತು. ಇನ್ನು ಇವತ್ತಿನ ಹಿಡಿದು ನಮ್ಮ ಅಮ್ಮಗೆ ರೆಗ್ಯುಲರ್ ಯೂನಿಫಾರ್ಮು ಸ್ಟಾರ್ಟ್ ಆಗ್ಯದ. ಅಂದ್ರೆ ಓನ್ಲಿ ಯೂನಿಫಾರ್ಮ್ ಅಷ್ಟೇ, ಟಾಪ್ ಬಾಟಮ್ ಕೊಟ್ಟಿರು, ಬ್ಲೇಸರ್ ಕೊಟ್ಟಿರಲಿಲ್ಲ, ಮ್ಯಾಗ ಕೋಟು ಅದು ಒಂದು ಕೊಟ್ಟಿದ್ರು. ಅವಕಿಗೆ ಹಾಕಿ ರೆಡಿ ಮಾಡಿ ಇನ್ನು ಲಂಚು, ಟಿಫಿನು, ಸ್ನ್ಯಾಕ್ಸು ಎಲ್ಲ ಕೊಟ್ಟಕ್ಕೆ ಸ್ಕೂಲಿಗೆ ಹೋಗಿಬಿಟ್ಟು ಬಂದು, ಇನ್ನು ಬಿಟ್ಟು ಬಂದಿದ ಮೇಲೆ ಇನ್ನು ಅವ್ರು ಇರಲಿಲ್ಲಲ್ವ, ನಮ್ಮ ಮನೆಯವ್ರು ಊರಿಗೆ ಹೋಗಿರಲ್ವ. ಅಂದರೆ ಯಾಕಂದ್ರೆ ತಮ್ಮ ರೇಷನ್ ಕಾರ್ಡು ಹೊತ್ಲಕ್ಕೆ ಹೋಗಿರು. ಹಾಗಾಗಿ ಆ್ಯಕ್ಚುಲಿ ನಾವು 3-4 ತಿಂಗಳಾಯಿತು ರೇಷನ್ ಕಾರ್ಡ್ ಹೊತ್ತಿರಲಿಲ್ಲ. ಹಾಗಾಗಿ ಅವ್ರು ಹೊತ್ತಿನಂತ ಹೋಗಿರು. ಇನ್ನು ಅವ್ರು ಹೋಗಿರಲ್ವ ನೈಟು. ಈಗ ಮನೆಗೆ ಯಾರು ಭೀ ಇಲ್ಲದ್ರು ಸ್ವಲ್ಪ ನಿದ್ದೆ ಆಗಲ್ಲಲ್ವ, ಹಾಗಾಗಿ ನಂಗೆ ಭೀ ನಿದ್ದೆ ಆಗಿರಲಿಲ್ಲ, ಲೇಟಾಗಿ ಎದ್ದಿದ್ದು, ಅದಕ್ಕೆ ಲೇಟಾಗಿತ್ತು. ಇನ್ನು ಮಾರ್ನಿಂಗ್ ಅಕ್ಕಿಗೆಲ್ಲ ಕಳಿಸಿ ಬಂದ ಮೇಲೆ ನಾನು ಮತ್ತು ಬ್ಲೌಸ್ ಇದ್ವು 2 ಕಟ್ ಮಾಡಿವು. ಬ್ಲೌಸ್ ಹೊಲ್ಲೆತ್ತಿದ ಅಂದ್ರೆ ಆಲ್ರೆಡಿ ಒಂದು ಬ್ಲೌಸ್ ಆಗಿತ್ತು. ನಮ್ಮ ಮನೆಯವ್ರು ಬರತನ ಒಂದು 12 ಗಂಟೆಗೆ ನಾವು ಬಂದಿರು. ಅವ್ರು ಬರತನ ಒಂದು ಬ್ಲೌಸ್ ಮುಗಿಸಿದ್ದ. ಅಡ್ಗೆ ಭೀ ಆಲ್ಮೋಸ್ಟ್ ಆಗಿತ್ತು. ಇನ್ನು ರೊಟ್ಟಿ ಭೀ ಇದ್ವು, ನಿನ್ನೆ ಮಾಡಿದ್ದಂತ ಬುಧವಾರ ದಿನ ಮಾಡಿವು. ಹಾಗಾಗಿ ನಾನು ಡೈರೆಕ್ಟು ಮಷಿನ್ ಮೇಲೆ ಕುಂತಿದ್ದ ಬ್ಲೌಸ್ ಹೊಲಿಬೇಕಂತಂದು. ಇನ್ನು ಇನ್ನೊಂದು ಒಂದು ಬ್ಲೌಸ್ ಆಗಿದ್ಮೇಲೆ ಇನ್ನೊಂದು ಬ್ಲೌಸು ಹೊಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದ. ಇನ್ನು ಅವ್ರು ಬಂದರು. ಇನ್ನು ಬಂದಿದ್ಮೇಲೆ ಟೈಮ್ ಆಗ್ಲತ್ತಿತ್ತಂತ ಅವ್ರಿಗೆ ಡ್ಯೂಟಿಗೆ. ಹಾಗಾಗಿ ಇಬ್ಬರು ಕುಂತು ಊಟ ಅದು ಮಾಡಿ ಕಸ ಅದು ಎಲ್ಲ ಹುಡುಗಿ ಹಾಕಿ ಅವ್ರ ಡ್ಯೂಟಿಗೆ ಹೋಗಿದ್ಮೇಲೆ ನಾನು ಮತ್ತೊಂದು ಬ್ಲೌಸ್ ಕಂಪ್ಲೀಟ್ ಮಾಡಿದ್ಮೇಲೆ ಇದು ಮಧ್ಯಾಹ್ನ ಒಂದು 3 ಗಂಟೆಗೆ ಹಂಗೆ ಸ್ಟಾರ್ಟ್ ಮಾಡೀನಿ ಬ್ಲಾಗು. ಇನ್ನು ಅವ್ರು ಊರಿಗೆ ಹೋಗಿರಲ್ವ, ಹಾಗಾಗಿ ಅವರು ಅಲ್ಲಿಂದ ಊರ್ಲಿಂತೆಲ್ಲ ಸಾಮಾನುಗಳು ತಂದಿರು. ಜೋಳ ಮತ್ತು ಜೋಳದ ಹಿಟ್ಟು, ಕಡ್ಡಿ ಹಿಟ್ಟು ಮತ್ತು ಉಳ್ಳಾಗಡ್ಡಿ, ಅಕ್ಕಿ, ಬ್ಯಾಳಿಗಳು ಅವೆಲ್ಲ ತೊಗೊಂಡು ಬಂದಿರು. ಯಾಕಂದ್ರೆ ನಾವಿಲ್ಲಲ್ವ, ನಮ್ಮದು ಅಂದ್ರೆ ತಂಡ ನಮ್ಮದು, ನಾನು, ಜಾನು, ಅಮ್ಮು ಇಲ್ದು ಹೋದೇವಿ ಅಂದ್ರೆ ಗಾಡಿ ಮೇಲೆ ಅವರೊಬ್ಬರೇ ಹೋಗಿರ್ಗಿನ ಅಂದ್ರೆ ಊರ್ಲಿಂದ ಬರ್ಲತ್ತರು ತೊಗೊಂಡು ಬರ್ತಾರೆ. ಯಾಕಂದ್ರೆ ಅಷ್ಟು ಮಂದಿಗೆ ತೊಗೊಂಡು ಮತ್ತು ಎಲ್ಲ ಸಾಮಾನು ತರಬೇಕಂದ್ರೆ ಹೈರಾಣ ಆಯ್ತದಲ್ವ, ಅದ್ರ ಸಲುವಾಗಿ ಅವರೊಬ್ಬರೇ ಹೋಗಿದ್ದಾಗ ತೊಗೊಂಡು ಬಂದಾರ ಎಲ್ಲ. ಇನ್ನು ಆ್ಯಕ್ಚುಲಿ ನಾನು ತಂದಿದ್ದಾಗೆ ಒಳಗೆಲ್ಲ ತಂದಿಡ್ಲಕ್ಕೆ ಹಚ್ಚಿದ ಅಂದ್ರೆ ನಾನು ಇಟ್ಟೀನಿ, ಅವ್ರು ಭೀ ಇಟ್ಟಾರ. ಇನ್ನು ಅವಾಗೆ ಓಪನ್ ಮಾಡ್ಬೇಕಂದ, ಬಟ್ ಆಲ್ರೆಡಿ ಬ್ಲೌಸ್ ಹೊಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದಲ್ವ, ಬ್ಲೌಸ್ ಮುಗ್ದ ಮೇಲೆ ಸ್ಟಾರ್ಟ್ ಮಾಡಮಿ ಎಲ್ಲ ತೆಗಿಲಕ್ಕಂತಂದು ಸ್ಟಾರ್ಟ್ ಮಾಡ್ದೆ. ಆ್ಯಕ್ಚುಲಿ ನಂದು ಕೆಲಸ ಎಲ್ಲ ಬ್ಲೌಸ್ ಹೊಲೆದಾಗಿತ್ತು, ಎಲ್ಲ ಆಗಿತ್ತು. ಒಂದು ಸ್ವಲ್ಪ ಫೋನ್ಗಳು ಬರ್ಲತ್ತೀವಿ ಅಂದ್ರೆ ನಮ್ಮ ತಮ್ಮಂದು ಫೋನು ಬರ್ಲತ್ತೀವಿ, ಸ್ವಲ್ಪ ಮನೆ ಕಡೆ ಸ್ವಲ್ಪ ಇದಾಗಿತ್ತು. ಹಾಗಾಗಿ ಅವ್ರ ಫೋನ್ ಅದು ಮಾತಾಡ್ಕೊತ 1 ಅವರ್ ಲೇಟ್ ಮಾಡಿದ್ದ. ಹಾಗಾಗಿ ಮತ್ತೆ ಈಗ ಅಮ್ಮಗೂ ಸ್ಕೂಲಿಗೆ ಕರ್ಕೊಂಬರ್ಲಕ್ಕೆ ಹೋಗೋದಿರ್ತದೆ, ಮನೆಗಿಂದೆಲ್ಲ ಕ್ಲೀನ್ ಮಾಡವಂತ ಸ್ಟಾರ್ಟ್ ಮಾಡೀನಿ ಮನೆಗಿಂದ ಕ್ಲೀನ್ ಮಾಡ್ಲಕ್ಕೆ. ಇನ್ನು ಇಲ್ಲೆಲ್ಲ ಅಂದ್ರೆ ನಾನು ಊರ್ಲಿಂದ ಏನೇ ತಂದ್ರು ಭೀ ಅವೆಲ್ಲ ಫಸ್ಟು ಕೇರಿ ಕ್ಲೀನ್ ಮಾಡೇ ಇಡ್ತೀನಿ. ಯಾಕಂದ್ರೆ ಮತ್ತು ಅಲ್ಲಿಂದ ತಂದಿದ ಮೇಲೆ ಇಲ್ಲಿ ಇದ್ರೊಳಗೆ ಸೇರಿಸಿ, ಇಲ್ಲಿ ನನ್ನ ಬಲ್ಲಿರೋ ಬ್ಯಾಳಿಗಳ್ದಾಗ ಸೇರಿಸಿ ಮತ್ತು ಎಲ್ಲಿ ಹುಳ ಅದು ಮಾಡವಂತ ಕಂಪಲ್ಸರಿ ಅವಕ್ಕೆ ತಂದು ಕೇರಿ, ಬಿಸಿಲಿದ್ದು ಅಂದ್ರೆ ಬಿಸಿಲಿಗೆ ಒಣಗಿ ಇಡ್ತೀನಿ. ಅವೆಲ್ಲ ಕೇರೋ ಬ್ಯಾಳಿ ಮತ್ತು ಅವೆಲ್ಲ ತೆಗೆದಿಟ್ಟೀನಿ. ಇನ್ನು ಈ ಕಡೆ ಉಳ್ಳಾಗಡ್ಡಿ ಭೀ ತಂದಿರು. ಆ್ಯಕ್ಚುಲಿ ನಮ್ಮಲ್ಲಿ ಉಳ್ಳಾಗಡ್ಡಿ ಭೀ ಆಗೋಗ್ಯವು. ಇನ್ನು ಊರಾಗ ಉಳ್ಳಾಗಡ್ಡಿ ಜಾಸ್ತಿ ಇದ್ವು, ಹಾಗಾಗಿ ಊರಾಗಿಂದೇ ಉಳ್ಳಾಗಡ್ಡಿ ತಂದಾರ. ಅವೆಲ್ಲ ಒಣಗ್ಲತ್ತೀನಿ ಅಂದ್ರೆ ಕೆಳಗೆ ಹಾಕ್ಲತ್ತೀನಿ. ಇಲ್ಲದ್ರೆ ಹಾಗೆ ಇಟ್ಟಂದ್ರೆ ನಮ್ಮ ಮನೆಯಾಗ ಆ್ಯಕ್ಚುಲಿ ಕಿಚನ್ದಾಗ ಇರೋದು ಇಷ್ಟೇ ಜಾಗ, ಹಾಲ್ನಾರ ಜಾಗ ಇಲ್ಲ. ಹಾಗಾಗಿ ಇಲ್ಲಿ ಕಿಚನ್ದಾಗೆ ಅಡ್ಜಸ್ಟ್ ಮಾಡಿ ಅಲ್ಲೇ ಇಟ್ಬಿಟ್ಲತ್ತೀನಿ, ಅಂದ್ರೆ ಹಾಕ್ಲತ್ತೀನಿ ಖುಲ್ಲ. ಯಾಕಂದ್ರೆ ಉಳ್ಳಾಗಡ್ಡಿ ಜಲ್ದಿ ಖರಾಬ್ ಆಯ್ತವಲ್ವ, ಅದ್ರ ಸಲುವಾಗಿ. ಇನ್ನು ಅಲ್ಲಿನ ಕೆಳಗಿನ ಸಾಮಾನುಗಳೆಲ್ಲ ಈ ಕಡೆ ಶಿಫ್ಟ್ ಮಾಡ್ಲತ್ತೀನಿ. ಯಾಕಂದ್ರೆ ಈ ಕಡೆ ಗ್ಯಾಸ್ ಕಟ್ಟಿ ನಾನು ತೊಳಿತೀನಿ, ಅದು ಇಲ್ವಾ, ಹಾಗಾಗಿ ನೀರದು ಹೋಯ್ತವ, ಹಸಿ ಹಿಡಿತದ ಅಂತಂದು ಆ ಕಡೆ ಹಾಕ್ಲತ್ತೀನಿ ಉಳ್ಳಾಗಡ್ಡಿ. ಇನ್ನು ಡಬ್ಬಿಗಳು ಆ ಕಡೆ ಈ ಕಡೆ ನನ್ನ ಮೈಂಡ್ ಹ್ಯಾಂಗೆ ಓಡ್ತು. ಹಂಗಂದ್ರೆ ಕೆಲಸ ಇತ್ತು ಅಂದ್ರೆ ನನಗೆ ಫುಲ್ಲು ಬ್ಯುಸಿ ಇರ್ತೀನಿ, ಮೈಂಡು ತಲೆ ಓಡಲ್ಲ, ಕೆಲ್ಸದ ಮೇಲೆ ಚಿತ್ತಿರ್ತದ. ಹಾಗಾಗಿ ಅವೆಲ್ಲ ಕೆಲಸ ಮಾಡ್ಲತ್ತೀನಿ. ಅಂದ್ರೆ ಉಳ್ಳಾಗಡ್ಡಿ ಒಂದು ಕಡೆ ಇಟ್ಟು ಮತ್ತು ಡಬ್ಬಿಗಳು ಅವೆಲ್ಲ ಒಂದು ಕಡೆ ಹಾಕಮಿ ಅಂದ್ರೆ ಪೇಪರ್ ಹಾಕಿನಿ ಕೆಳಗೆ, ಮತ್ತದು ಪೇಪರ್ ಸಾಕಲ್ಲ, ಮತ್ತೊಂದು ಪೇಪರು. ಆ್ಯಕ್ಚುಲಿ ಎಲ್ಲ ಒಂದೇ ಸರ್ತಿ ತಂದು ಇಟ್ಕೊಂಬಲ್ಲ, ಒಂದು ಹುಡುಕ್ಬೇಕಾಯ್ತದ. ಅಂದರೆ ಈಗ ನಾವು ಏನರ ಕೆಲಸ ಮಾಡ್ಲತ್ತೇವಿ, ಸ್ಟಾರ್ಟ್ ಮಾಡ್ದೇವಿ ಅಂದ್ರೆ ನಾವು ಒಂದು ಅನ್ಕೋತೇವಿ, ಇನ್ನೊಂದು ಆಯ್ತದಲ್ವ. ಅದೇ ಥರ ಈಗ ನಾವು ಏನೋ ಒಂದು ಕೆಲಸ ಮಾಡತ್ತಿದ್ದೇವೆ, ಅದು ಪರ್ಫೆಕ್ಟ್ ಬರಲ್ಲ, ಮತ್ತೊಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೊಂದು ಬೇರೆ ಐಡಿಯಾ ಬರ್ತದೆ, ಈ ಥರ ಅಲ್ವ. ಹಾಗಾಗಿ ನಾನು ಕೆಲಸ ಮಾಡ್ಕೋತ ಒಂದಂತಲ್ಲಿ ಒಂದೊಂದು ಐಡಿಯಾ ಬರ್ತಾವೆ. ಅಂದ್ರೆ ಐಡಿಯಾ ಅಂದ್ರೆ ಏನು ಜಾಸ್ತಿ ಏನು ಬಿಸ್ನೆಸ್ ಮ್ಯಾನ್ ಗತ್ಲೆ ಐಡಿಯಾ ಇಲ್ಲ, ಮನೆಗಿಂದ ಕಿಚನ್ದಾಗಿಂದ. ಯಾಕಂದ್ರೆ ನನ್ನ ಹಣೆ ಬರೇ ಇದಾದಂತ ತಿಳ್ಕೊಂಡು ಇನ್ನು ಇದೇ ಸ್ಟಾರ್ಟ್ ಮಾಡೀನಿ ನಾನು. ಯಾಕಂದ್ರೆ
ಇದೇ ಅನ್ಲತ್ತದು ನಂದರ ಅಂದ್ರೆ ಕ್ಲೀನಿಂಗ್ ಮಾಡು, ಅವು ಏನಂತಾರೆ ಬ್ಯಾಳೆ ಹೆಸರು ಮಾಡು, ಅಕ್ಕಿ ಹೆಸರು ಮಾಡು, ಮನೆ ಕ್ಲೀನ್ ಮಾಡು, ಸಾಮಾನು ತೊಳಿ, ಮಕ್ಳಿಗೆ ನೋಡ್ಕೊ, ಇದ್ರೊಳಗೆ ಸಾಕಾಗೋಲತ್ತದ. ಇನ್ನು ನನ್ನ ಲೈಫ್ನಾಗ ಜೀರೋ ಇದೇ ಮನೆಗಿದ್ದೇ ಕೆಲಸ ಅನ್ಸ್ಲತ್ತದ ನನಗಂತೂ ಆ್ಯಕ್ಚುಲಿ. ಯಾಕಂದ್ರೆ ಇದೇ ಮಾಡು ಏನಂತಾರೆ ಒಂದೊಂದು ಸರ್ತಿ ಅನ್ನಿಸ್ತದ ಮಾಡಿದೆ ಮಾಡು, ಏನಂತಾರೆ ಮಾಡಿದೆ ಮಾಡಬೇಕು ಉಣಬೇಕು ತೊಳಿಬೇಕು ಮತ್ತು ಮಾಡಬೇಕು ಉಣಬೇಕು, ಇದ್ರಾಗೆ ಸಾಕಾಗೋಲತ್ತದ. ಹಾಗಾಗಿ ಯಾವಾಗ ನೋಡಿ ಅವಾಗ ಕ್ಲೀನಿಂಗು. ಆ್ಯಕ್ಚುಲಿ ನೀವು ನೋಡೋರಿಗೆ ನನಗೆ ಮಾಡೋರಿಗೆ ಬೇಸರ ಅದ, ಇಲ್ಲ ಕರೆ ನಮ್ಮ ಮನೆಯವ್ರಿಗೆ ಅಲ್ಲಿ ಬಾಜು ನಿಂತೆ ಬೇಸರ ಬರ್ತದೆ, ಬೈಕೋತಾನೆ ಇರ್ತಾರೆ. ಹಾಗಾಗಿ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಸೆಟ್ ಮಾಡಿ ಬ್ಯಾಳಿಗಳು ಮತ್ತು ರೇಷನ್ ಅಕ್ಕಿ ತಂದಾರ ಅವೆಲ್ಲ ಹೊರಗೆ ಇಟ್ಟಿನಿ ಕ್ಲೀನ್ ಮಾಡವಂತ. ಅವೆಲ್ಲ ಕ್ಲೀನ್ ಮಾಡತನೇ ಸ್ಕೂಲ್ ಟೈಮ್ ಆಯಿತು. ಹಾಗಾಗಿ ನಾ ರೆಡಿ ಆಗ್ಲತ್ತೀನಿ. ಯಾಕಂದ್ರೆ ಈ ಥರ ಹೋದ ಅಂದ್ರೆ ನಾನು ಆ್ಯಕ್ಚುಲಿ ಆಲ್ರೆಡಿ ಗೊತ್ತಿರ್ಬೋದು ಎಲ್ಲರೂ ವೀಡಿಯೋ ನೋಡೋರಿಗೆ ಹೆಂಗಿರ್ತೀನಂತ. ಹಾಗಾಗಿ ಸ್ವಲ್ಪ ಹಿಕ್ಕೊಂಡು ಹೋಗವಂತಂದು ರೆಡಿ ಆಗ್ಲತ್ತೀನಿ. ಈಗ ರೆಡಿ ಆದ ಅಂದ್ರೆ ಮತ್ತು ನನಗೆ ಫುಲ್ಲು ಬ್ಯುಸಿ ಕೆಲಸ ಅದ ಇವತ್ತು ಫುಲ್ಲು ಡೇ. ಹಾಗಾಗಿ ಒಂದು ಸರ್ತಿ ರೆಡಿ ಆಗಿಬಿಟ್ಟ ಅಂದ್ರೆ ಆಗೋಯ್ತು. ಇನ್ನು ನಮ್ಮ ಜಾನು ಅಂತೂ ಒಂದು 10 ಸರಿ ರೆಡಿ ಆಯ್ತಾಳೆ, 10 ಸರಿ ಜುಟ್ಟು ಹಾಕಬೇಕು. ನನಗರ ಸಾಕಾಗ್ಲತ್ತದ ಆಕಿನ ಕೂದಲು ಕಲಾಗ. ಮತ್ತು ನಮ್ಮ ಮನೆ ಬ್ಯೂಟಿ ಕ್ವೀನ್ ಅನ್ಬೇಕು. ಅದು ಏನಂತಾರೆ ಡ್ರೆಸ್ಸಿಂಗ್ ಟೇಬಲ್ ಯಾಕಾರ ತಂದಿನೋ ಅನಿಸ್ಲತ್ತದ ನನಗರ. ಕನ್ನಡಿ ಮುಂದೆ ನಿಂತು 10 ಸರಿ ಹಿಕ್ಕೋತಾಳೆ, 10 ಸರಿ ಮೇಕಪ್ ಮಾಡ್ಕೋತಾಳೆ, 10 ಸರಿ ಪೌಡರ್ ಹಚ್ಕೋತಾಳೆ. ಇನ್ನು ಆಕಿಗೆ ಭೀ ರೆಡಿ ಮಾಡ್ಬೇಕಲ್ವ. ಈಗ ಕಂಪಲ್ಸರಿ ಹಿಂದೆ ಹೊಂಟಾಳೆ ಸ್ಕೂಲಿಗೆ ಕರ್ಕೊಂಬರ್ಲಕ್ಕಾಲಿ ಬಿಡ್ಲಕ್ಕಾಲಿ. ಹಾಗಾಗಿ ಆಕಿಗೆ ಭೀ ರೆಡಿ ಮಾಡ್ಲತ್ತೀನಿ. ಇನ್ನು ರೆಡಿ ಆಗಿದ್ಮೇಲೆ ನಾನು ಬಳಿ ಹೊಂಟಿತ್ತು, ಆ್ಯಕ್ಚುಲಿ ಆಗಿತ್ತು. ಹಾಗಾಗಿ ನಾನು ಅಕ್ಕಿ ಬ್ಯಾಳೆ ಅವೆಲ್ಲ ಹೊರಗೆ ಇಟ್ಟಿನಲ್ಲ, ಅವೆಲ್ಲ ಒಂದು ಕಡೆ ಇಟ್ಟು ಹೋಗಿ ಮ್ಯಾಗ ಹೋಗಿ ಬಟ್ಟೆ ಇದ್ದವು ಮತ್ತು ಚಾಪಿ ಅದೆಲ್ಲ ನೀರು ಚೆಲ್ಲಿಳು ನಮ್ಮ ಜಾನು. ಅವೆಲ್ಲ ತೊಗೊಂಡು ಬಂದು ಮನೆಗಿಟ್ಟು ಮತ್ತು ಹೋಗಿ ತಂದು ಎಲ್ಲ ಮನೆಗಿಟ್ಟು ಅಮ್ಮು ಕರಿಲಕ್ಕೆ ಹೋಗಿದ್ದೇವೆ ನಾನು. ಇನ್ನು ಇವತ್ತು ಸ್ವಲ್ಪ ಲೇಟೇ ಆಗಿತ್ತು ಕರ್ಕೊಂಬರ್ಲಕ್ಕೆ, ಅಂದ್ರೆ ಕರಿಲಕ್ಕೆ ಹೋಗ್ಲಕ್ಕ. ಯಾಕಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗತ್ತನ ಆಲ್ರೆಡಿ ಎಲ್ಲರೂ ಹೋಗಿರು. ನಮ್ಮ ಅಮ್ಮ ಒಬ್ಬಾಕಿನೇ ಇದ್ದಳು. ಇನ್ನು ಈಕಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಲೇಟಾಗಿ ಹೋದ ಅಂದ್ರೆ ಕಣ್ಣು ದಮ್ಮು ಮಾಡ್ತಾಳೆ, ಯಾಕೆ ಲೇಟ್ ಮಾಡಿ ಬಂದು ಆ ಥರ ಅಂತಂದು. ಅದ್ರ ಸಲುವಾಗಿ ಇನ್ನು ಗಾಡಿ ಮೇಲಲ್ವ ಈಗ ಲೇಟ್ ಮಾಡಿ ಹೋದೇವಿ, ಟೈಮ್ ಇಲ್ಲ ಅಂದಪ್ಲೆ ಸ್ಪೀಡ್ನಾಗ ಹೋದೆವು ಅಂದ್ರೆ ಮತ್ತೆ ಯಾಕಂತಂದು ನಾನು ಯಾವಾಗ ಭೀ ಸ್ವಲ್ಪ ಮುಂದಾಗೆ ಹೋಗ್ತೀನಿ. ಅಂದ್ರೆ ಇನ್ನು ಟೈಮ್ ಇರ್ಲಕ್ಕಾಗೆ ಹೋಗ್ತೀನಿ, ಸ್ಲೋ ಆದ್ರೆ ಪರವಾಗಿಲ್ಲ ಅಂತಂದು. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು. ಇನ್ನು ಹೋಗಿ ಕರ್ಕೊಂಡು ಬಂದು ಆಕಿಗೆ ಶೂ ಎಲ್ಲ ಬಿಚ್ಕೊಂಡು ನಾನು ಬಟ್ಟೆ ಮಡ್ಚಿಡ್ತೀನಿ ಅಂದ್ರೆ ಬಟ್ಟೆ ಎಲ್ಲ ತಂದು ಕುರ್ಜಿ ಮೇಲೆ ಹಾಕಿ ಹೋಗಿದ್ದ. ಹಾಗಾಗಿ ಆಕಿ ಶೂ ಅದು ತೆಗೆತಾನೆ ಅದು ಮಾಡ್ತಾನೆ. ಇನ್ನು ಬಟ್ಟೆ ಮಡ್ಚಿಡಮಂತ ಬಟ್ಟೆ ಮಡ್ಚಿಟ್ಲತ್ತೀನಿ ನಾನು. ಡ್ರೆಸ್ ಸ್ವಿಚ್ ಫಸ್ಟ್ ಬಾಟಲ್ ತಂದಾರ ಪಾಪ ಇವತ್ತು ನಿಂಗೆ. ತೊಗೊಬೇಕಣ್ಣ ಕ್ಯಾಮ್ರಾ ಸಣ್ಣದಲ್ಲ ಕ್ಯೂಟ್ 200 ರೂಪೀಸ್. ಹೋಗು ಫ್ರೆಶ್ ಅಪ್ ಜಲ್ದಿ. ಇನ್ನು ಹೋಗ್ಲತ್ತರು ನಮ್ಮ ಮನೆಯವರು ಬೀದರ್ನಾಗ ಶಾಪಿಂಗ್ ಮಾಲ್ಗೆ ಹೋಗಿರಂತ. ಹಾಗಾಗಿ ಅಲ್ಲಿ ಸ್ಟೀಲ್ ಬಾಟಲ್ ಇರ್ತದಲ್ವ, ಅದು ಚಂದ ಕಾಣ್ಯದಂತಂದು ನಮ್ಮ ಅಮ್ಮಗೆ ತೊಗೊಂಡು ಬಂದಾರ. ಆ್ಯಕ್ಚುಲಿ ಆಕಿಗೆ ಸ್ಟೀಲ್ ಬಾಟಲ್ 3-4 ಅವ ಆ್ಯಕ್ಚುಲಿ ಸ್ಕೂಲಿಗೆ ಬಾಟಲು. ಬಟ್ ಇನ್ನೂ ಒಂದು ತೊಗೊಂಡು ಬಂದಾರ, ಅಂದ್ರೆ 3 ಅವ, ಈಗ ಇನ್ನೊಂದು ತೊಗೊಂಡು ಬಂದಾರ ಅವ್ರ ಪಸಂದ ಮೇಲೆ. ಇದು ಫಸ್ಟ್ ಟೈಮ್ ಅವ್ರ ಮಗಳಿಗಂತ ಒಂದು ಬಾಟಲ್ ಅದ, ಅಂದ್ರೆ ಸ್ಕೂಲ್ ಸಲುವಾಗಿ ತಂದಿದ್ದು. ಇಲ್ಲದ್ರೆ ನಾನೇ ಕಂಪಲ್ಸರಿ ತೊಗೊಂಡು ಬರ್ತೀನಿ ಎಲ್ಲ. ಅಂದ್ರೆ ಕೊಡೋದವ್ರೆ ತೊಗೊಂಬರವ್ರೆ, ಸುಮ್ಮನೆ ಸೆಲೆಕ್ಟ್ ಮಾಡೋಕ್ಕಷ್ಟೇ ನಾನೇ ತರ್ತೀನಿ. ಇನ್ನಾಕಿ ಫ್ರೆಶ್ ಅಪ್ ಆಗತ್ತನ ನಾನು ಇಲ್ಲಿ ಚಪಾತಿ ಹಿಟ್ಟು ಇತ್ತು, ಹಾಗಾಗಿ ಚಪಾತಿ ಮಾಡಮ್ ಇವತ್ತಂದ್ರೆ ಸ್ನ್ಯಾಕ್ಸ್ ಸಲುವಾಗಿ. ಈಗ ದಿನ
ಫ್ರೂಟ್ಸು ಅದು ಇದನ್ನೇ ಆಗ್ಲತ್ತದ ಅಂದ್ರೆ ತಿಂತಾರೆ ಫ್ರೂಟ್ಸ್ ಭೀ ಓಕೆ ಹೆಲ್ದಿನೇ, ಬಟ್ ಹೊಟ್ಟೆ ತುಂಬಲ್ಲ. ಯಾಕಂದರೆ ಈಗ ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಎನರ್ಜಿ ಇರಬೇಕಲ್ವ ಡ್ಯಾನ್ಸ್ ಮಾಡ್ಲಿಕ್ಕೆ. ಹಾಗಾಗಿ ನಾನು ಅಕ್ಕಿ ಫ್ರೆಶ್ ಅಪ್ ಆಗತ್ತಾನೆ. ಈ ಕಡೆ 2 ಚಪಾತಿ ಹಿಟ್ಟಿತ್ತು, ಇನ್ನು ಜಾನುಗೊಂದು ಅಮ್ಮಗೊಂದು ಆಯ್ತದಂತ ಮಾಡ್ಲತ್ತೀನಿ. ಇನ್ನು ಈ ಚಪಾತಿ ಮಾಡೋದಾಗೋದು ಅಕ್ಕಿಗೆ ಹೋಮ್ವರ್ಕ್ ಅದು ಬರೆಸಿ ಅದು ಮಾಡಿ. ಅಂದ್ರೆ ಹೋಮ್ವರ್ಕ್ ನಾ ಏನು ಬರ್ಸಿಲ್ಲ, ಯಾಕಂದರೆ ಇವತ್ತು ಕೆಲಸ ಜಾಸ್ತಿ ಅದಲ್ವ. ಅಂದ್ರೆ ಬ್ಯಾಳಿ ಅಕ್ಕಿ ಅವೆಲ್ಲ ಹೊರಗೆ ಇಟ್ಟಿನಲ್ವ ಕೇರ್ಲಾಕ. ಹಾಗಾಗಿ ಅಕ್ಕಿ ಫ್ರೆಶ್ ಅಪ್ ಆಗೋದು ಚಪಾತಿ ಅದು ತಿಂದು ಅಕ್ಕಿನೇ ಬರ್ಕೊ ಅಂತ ಹೇಳೀನಿ ನಾನು. ಅಕ್ಕಿನೇ ಬರ್ಕೋತೀನಿ ಅಂದಳ. ಅಂದ್ರೆ ಓದ್ಕೊಂಬೋದು ಒಂದೆರಡು ಓದ್ಕೊಂಬೋದದ, ಇನ್ನೊಂದು ಹೋಮ್ವರ್ಕ್ ಬರೆಯೋದದ. ಹಾಗಾಗಿ ಅಕ್ಕಿ ಮಾಡ್ಕೋತೀನಿ ಅಂದಳ. ಇನ್ನು ನಾನು ಈ ಕಡೆ ಊರ್ಲಿಂದ ತಂದಿವೆಲ್ಲ ಕೇರ್ಲತ್ತೀನಿ. ಆ್ಯಕ್ಚುಲಿ ಯಾವಾಗ ಭೀ ಖೇರೆ ಇಡ್ತೀನಿ, ಈಗ ಭೀ ಕೇರ್ಲತ್ತೀನಿ. ಇನ್ನು ಫಸ್ಟು ಏನಂತರ ಚೆನ್ಗಿ ಬೇಳೆ ಇರ್ತಾವಲ್ವ ಅವು ಕೇರ್ ಹಾಕ್ಬಂತಂದಿದ್ದು ಕೇರ್ಲತ್ತೀನಿ. ಬಟ್ ಈ ಸರ್ತಿ ಏನಾಯ್ತು ಅಂದ್ರೆ ನಂಗೆ ಇಷ್ಟು ಸಾಕಾಗಿತ್ತು ಇವತ್ತಂತೂ. ಯಾಕಂದ್ರೆ ಫುಲ್ಲು ಕೆಲಸ. 2 ಬ್ಲೌಸ್ ಹೊಲ್ದೀನಿ. ಆ್ಯಕ್ಚುಲಿ ನಾನು ಯಾವತ್ತು ಭೀ ಅಂದ್ರೆ ಕಟ್ ಮಾಡಿಟ್ಟ ಅಂದ್ರೆ ಇವತ್ತೊಂದು ಹೊಲೆಮಿ, ನಾಳೆಗೆ ಒಂದು ಹೊಲೆಮಿ, ಹಿಂಗೆ ಹೊಲಿತೀನಿ. ಅಂದ್ರೆ ಈಗ ಆಲ್ರೆಡಿ ಊರ್ಲಿಂತ ಭೀ ನಮ್ಮ ಮಾಮಿ ಒಂದು 4 ಬ್ಲೌಸ್ ಹಂಗೆ ಕೊಟ್ಟು ಕಳ್ಸ್ಯಾರ. ಈಗ ನಾ 2 ಹೊಲ್ದಿವು, ಇನ್ನು ನಾನು ಪೆಂಡಿಂಗ್ ಅವ. ಈಗ ಹೊಲ್ದಿವು ನಮ್ಮ ಮಮ್ಮಿದವ. ಇನ್ನು ನಾನು 4-5 ಬ್ಲೌಸ್ ಅವ. ಆ್ಯಕ್ಚುಲಿ ನಾನು ಏನರ ಎಮರ್ಜೆನ್ಸಿ ಇತ್ತಂದರೆ ಅಷ್ಟೇ ಹೊಲ್ಕೋಬೇಕಂತ ಇಟ್ಟೀನಿ. ಇನ್ನೊಂದು 4 ನಮ್ಮ ಮಾಮಿ ಕಳ್ಸ್ಯಾರ. ಇನ್ನು ಅದ್ರಾಗ ಬೇರೆ ಈಗ ಹೊಲ್ದಿನಿ 2 ಬ್ಲೌಸು. ಮತ್ತು ಮುಂಜಾನೆ ಹಿಡಿದು ಸಂಜೆ ತನಕ ಕೆಲಸ. ಅದ್ರೊಳಗೆ ಬೇರೆ ಇನ್ನು ಮಾಡ್ಕೊ ಅಂದ್ರೆ ಇವು ಬ್ಯಾಳಿ ಅವು ಖೇರ್ ಅಂದ್ರೆ ಸಾಕಾಗೋಯ್ತು. ಅದ್ರೊಳಗೆ ಇನ್ನೂ ಏನಾಯಿತು ಅಂದ್ರೆ ಈಗ ನಾ ಬ್ಯಾಳಿ ಖೇರ್ಲತ್ತೀನಲ್ವ, ಅದ್ರೊಳಗೆ ಪುಟ್ಟಿ ಇದ್ದೀವು. ಅಂದ್ರೆ ಪುಟ್ಟಿ ಅಂದ್ರೆ ಗೊತ್ತಲ್ವ, ಬ್ಯಾಳಿ ಎಲ್ಲ ಹೋಲ್ ಆಯ್ತವ. ಅವು ಒಂದ್ರಾಗಾದ್ರೂ ಮತ್ತು ಎಲ್ಲದ್ರಾಗ ಆಯ್ತವ ಹುಳ. ಅವು ಇದ್ದವು, ಅವು ಹಾರ್ತವೆ ಮತ್ತು ಎಲ್ಲದ್ರಾಗ ಭೀ ಆಯ್ತವ. ನಂಗೆ ಅವು ನೋಡೋದನ್ನೇ ಶಾಕಾಗಿ ನಾ ಕೇರ್ಲ್ಯಾ ಬೇಡ ತಲೆ ಮೇಲೆ ಕೈ ಹಿಡ್ಕೊಂಡು ಕುಂತ್ಬಿಟ್ಟಿನಿ. ನಾ ಅಂತೂ ಸಾಕಾಗೋಯ್ತು ಅವಕ್ಕೆ ನೋಡಿದ್ರೆ. ಏತನ ಒಂದು 10-15 ನಿಮಿಷ ಹಂಗೆ ಕುಂತ್ಬಿಟ್ಟಿನಿ. ಇನ್ನು ನಮ್ಮ ಮನೆಗಿದ್ದೀವಲ್ವ ಬ್ಯಾಳಿ, ಅವು ಭೀ ತೊಗೊಂಡು ಬಂದಿದ್ದೆ ಅಲ್ಲಿ ಬಕೆಟ್ನಾಗ. ಅದರೊಳಗೆ ಖೇರಿ ಹಾಕಂಬಂತಂದು ಸೇಮ್ ಬ್ಯಾಳಿ ಅವಂತಂದು. ಬಟ್ ಯಾವಾಗ ಅವು ನೋಡಿನಲ್ವ, ಅದು ಬಕೆಟ್ ದೂರ ಇಟ್ಬಿಟ್ಟ. ಅಂದ್ರೆ ಮುಚ್ಚಾಕಿ ಬಿಟ್ಟ. ಮತ್ತು ಯಾಕಂದ್ರೆ ಅದ್ರೊಳಗೆ ಭೀ ಸೇರಿ ಹೋಗಿನ ಅಂತಂದು. ಇನ್ನು ಇವು ಖೇರತನ ಸಾಕಾಗೋಯ್ತು ನನಗಂತೂ. ಇನ್ನು ಬ್ಯಾಕ್ ಪೇನು ಅಂದ್ರೆ ಆಲ್ರೆಡಿ ಮುಂಜಾನೆ ಹಿಡಿದು ಕೆಲಸ ಆಗ್ಯದ. ಕುಂತು ಮಷಿನ್ ಮೇಲೆ ಕೂಡಂದರೆ ಬ್ಯಾಕ್ ಪೇನ್ ಬರ್ತದೆ. ಅದ್ರಾಗ ಭೀ ಫಸ್ಟ್ ನಂಗಂತೂ ಜಲ್ದಿನೇ ಬರ್ತದೆ. ಹಾಗಾಗಿ ಇನ್ನು ಇದು ಕೆಲಸ ಮಾಡು ಮತ್ತು ಈಗ ಹೋಗಿ ಮತ್ತು ಇದೆಲ್ಲ ಕೆಲಸ ಮಾಡಿದ್ಮೇಲೆ ನಾನು ಹೋಗಿ ಅಮ್ಮಗೆ 5:15 ಹಂಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರಬೇಕು. ಹಾಗಾಗಿ ಮಾಡತನ ಲೇಟ್ ಆಯ್ತದೇನಂತಂದು ಫಾಸ್ಟು ಅಂದ್ರೆ ಈ ಕಡೆ ನಮ್ಮ ಅಮ್ಮ ಹೋಮ್ವರ್ಕ್ ಬರ್ಲೇತಾಳಲ್ವ, ಆಕಿಗೆ ಬರ್ಕೋ ಅಂತಂದ್ರೆ ಜರ ಮುಂದೆ ಕುಂತರು ಯಾರು ಭೀ ಅಲ್ಲಿ ಪಾರ್ಗಳು ಜಲ್ದಿ ಬರೀತಾರೆ. ಜರ ನಾವು ಬೇರೆ ಕೆಲಸದಾಗ ಇದ್ದೇವೆ ಅಂದ್ರೆ ಅವ್ರೊಟ್ಟಿಗೆ ಅವರು ಕೆಲಸ ಅಂದ್ರೆ ಆಟ ಆಡ್ಕೋತಾ ಇರ್ತಾರಲ್ವ. ಹಾಗಾಗಿ ಆಕಿಗೆ ಬರ್ದೆ ಅಂತ ಆ ಕಡೆ ಅಳ್ಕೋತಾ, ಈ ಕಡೆ ನನ್ನ ಕೆಲಸನ ಮಾಡ್ಕೋತಾ. ಇನ್ನು ಇವು ಊರ್ಲಿಂದ ತಂದಿವಲ್ಲ ಅನ್ಸಿ ರೇಷನ್ ಅಕ್ಕಿ, ಮನೆಗಿದ್ದು ರೇಷನ್ ಅಕ್ಕಿ ಅವಲ್ವ, ಅಂದ್ರೆ ದೋಷಕ್ಕಂತ ತಂದಿವು. ಅದ್ರೊಳಗೆ ಸುದ್ದ ಫುಲ್ಲು ಹುಳ ಆಗೋಗ್ಯವು. ಅಂದ್ರೆ ನಾನು ಮಾಡ್ಕೋತಾನೆ ಇರ್ತೀನಿ, ನೋಡ್ಕೋತಾನೆ ಇರ್ತೀನಿ. ಮೊನ್ನೆ ಮಾಡೀನಿ. ಆ್ಯಕ್ಚುಲಿ ನೀವು ನೋಡ್ಬೋದು, ಎಲ್ಲರೂ ನೋಡ್ತೀರಿ ಅನ್ಕೋತೀನಿ. ನನ್ನ ಜೀವನನೇ ಕೇರೋದ್ರಾಗ ತೊಳೆಯೋದ್ರಾಗ ಇದ್ರೊಳಗೆ ಆಯ್ತದೇನಂತ ಆಲ್ರೆಡಿ ನಾನು ಅಂದಿನಲ್ವಾ. ಈ ಕೇರೋದ್ರಾಗೆ ಸಾಕಾಗೋಯ್ತು ನನಗೆ. ಏನರ ಸ್ವಲ್ಪ ಒಂದು ಜೋಳ ಅಲ್ಲಿ ಅಕ್ಕಿ ಅಲ್ಲಿ ಊರ್ಲಿಂತ ಈಗ ಮತ್ತೆ ಎಲ್ಲಿ ತೋಡಿ ತಂದು ಈಗ ಮತ್ತೆ ಹೋಗಬೇಕಪ್ಪ ಊರಿಗೆ, ಹೋಗ್ಲಿಕ್ಕಾಗಲ್ಲ ಅನ್ಕೊಂಡು ಸ್ವಲ್ಪ ಹೆಚ್ಚಿಗೆ ತಂದೇವಲ್ವ. ಅದ್ರೊಳಗೆ ಏನರ ಹುಳಾರ ಆಯ್ತವ, ನುಷ್ಯಾರ ಆಯ್ತವ, ಸಾಕಾಗೋಯ್ತು. ಈಗ ಆಲ್ರೆಡಿ ರೇಷನ್ ಅಕ್ಕಿದಾಗ ಮನೆಗಿದ್ರಾಗ ಚೆಂದ ಇದ್ದು ಮೊನ್ನೆ ದೋಷ ಹಾಕಿನಿ, ಆಗಳೇ ಅದ್ರಾಗ ಹುಳ ಕಾಣಲತ್ತವ. ಅಂದ್ರೆ ಎಲ್ಲ ಬರ್ಲತ್ತವ. ನೋಡ್ರಿ ಹೆಂಗೆ ಕಾಣತ್ತವು. ಬಕೆಟ್ಗೆಲ್ಲ ಕರ್ಕರು ಇವೇ ಹುಳಗಳಾಗ್ಯಾವ. ಈಗ ಇವು ಕೇರಬೇಕು, ಊರ್ಲಿಂದ ತಂದಿವು ಕೇರಬೇಕು, ಈ ಬ್ಯಾಳಿಗಳು ಕೇರಬೇಕು. ಇಷ್ಟೆಲ್ಲ ಕೆಲಸ ಫುಲ್ಲು ಜಾಸ್ತಿ ಅದ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಓಕೆನಾ? ನನ್ನ ಕೆಲಸ ಎಲ್ಲ ನಿಮ್ಗೆ ಹೆಂಗೆ ಅನಿಸ್ತೆ ಹೆಂಗಿಲ್ಲ ಅಂತ ಕಮೆಂಟ್ ಮಾಡಿರಿ. ಓಕೆನಾ? ಬಾಯ್.